ರೋಜಾ ನೀ ಸುಮ್ಮನೆ ಕಾಲೇಜಿಗೆ ಹೊಂಟಿ ಇಲ್ಲ ಕಾಲೇಜಿಗೆ ಹೋಗಿ ನೀನು ಹೋಗ್ತೇನೆ ಮಮ್ಮಿ ಹೋಗ್ತೇನೆ. ಆದ್ರೆ ನೀನು ಅಲ್ಲೇ ರೊಕ್ಕ ಕೊಡಂಗಿಲ್ಲ ನೋಡು, ಹೇಳಕತ್ತೆ ನೋಡು. ಇಲ್ಲಿ ತಗೋರ ಹುಡುಗಿ. ಸರಿ ತಗೋ. ಸರಿ ತಗೋರಿ ಆಂಟಿ, ನಾ ಹೋಗಿ ಬರ್ತೇನೆ ರೀ. ಅಯ್ಯ ನಿಂದ್ರ ಅಯ್ಯಪ್ಪ, ಅಲ್ಲ ಮತ್ತೆ ಎದಕ್ ಬಂದಿ? ಮತ್ತೆ ಖರೇನ ನನಗೆ ಆರಾಮಿಲ್ಲ ಅಂತ ವಿಚಾರಿಸ್ಕೊಂಡು ಹೋಗಾಕ ಬಂದೇನ? ಮತ್ತೆ ಏನಾರ ರೊಕ್ಕದ ಅಡಚಣೆ ಆಗಿತ್ತೆ? ಇದೇನ್ಪಾ ಅವರ ತಿಳ್ಕೊಂಡು ಅವರ ರೊಕ್ಕ ಕೊಡಕತ್ತಾರ. ಮಸ್ತ್ ಮಜಾ ಆತ್ ಬಿಡ, ಕೇಳಿಬಿಡ್ತೇನೆ ರೊಕ್ಕ. ಆಂಟಿ ನನ್ನ ಮನದಾಳದ ಮಾತು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿರಿ ನೋಡ್ರಿ ಆಂಟಿ. ಇಲ್ಪ ಮಕ್ಕ ಸಪ್ಪನ್ ಮಾರಿ ನೋಡಿ ಗೊತ್ತಾತಪ್ಪ ನನಗೆ ಏನೇ ರೊಕ್ಕದ ಅಡಚಣೆ ಐತಿ ಹುಡುಗಗೆ ಅಂತೇಳಿ, ಅದಕ್ಕೆ ಕೇಳಿನಿಪ್ಪ. ನಾ ಕೊಟ್ಟಿದ್ದೆ 2,000 ರೂಪಾಯಿ, ನೀ ಯಾವಾಗಾರ ಕೊಡಪ್ಪ ನಡೀತೈತಿ. ಹೌದ್ರಿ ಆಂಟಿ? ಅಯ್ಯ ಥ್ಯಾಂಕ್ಸ್ ರೀ ಆಂಟಿ. ನನಗೆ ಇನ್ನೊಂದು 5,000 ರೂಪಾಯಿ ಬೇಕಾಗಿದ್ದು ರೀ ಆಂಟಿ, ಅದಕ್ಕೆ ಕೇಳಕ್ಕೆ ಬಂದಿದ್ದೆ ರೀ ಆಂಟಿ. ಆಮೇಲೆ ನಿಮ್ಗೊಂದು ಆರಾಮಿಲ್ಲ ಅನ್ನೋತ್ಲೆ ಎದಿ ಜಲ್ಲ ಅಂತ್ರಿಪ್ಪ. ಪಾಪ ಯಾಕೆ ಹಿಂಗೆ ಯಾಕಾತು, ಪಾಪ ಎಷ್ಟು ಚಲೋ ಮನುಷ್ಯರು ಅವ್ರು ಅನಿಸ್ತ್ರಿ ನನಗೆ. ಆಮೇಲೆ ಮತ್ತೆ ಬೇಜಾರಾತದಕ್ಕೆ ನಿಮ್ನ ಯಾವಾಗ ಬೆಟ್ಟಾಗಿ ಮಾತಾಡ್ಸೇನೋ ಅಂತ ಓಡ್ ಬಂದೆ ನೋಡ್ರಿ. ಅಯ್ಯ ಪಾಪ ಹೌದನ? 5,000 ರೂಪಾಯಿನಾಪ? ಹೌದ್ರಿ ಆಂಟಿ. 5,000 ರೂಪಾಯಿ ಒಂದೇ ನಿಮಿಷ ತಡಿಪ ನೋಡ್ತೀನಿ. ಹ್ಞೂ ರೀ ಆಂಟಿ. ಅದಾವನ ಇಲ್ಪ ರೊಕ್ಕ ಅಷ್ಟೇ ತಡಿ ನೋಡ್ತೀನಿ. ಎಷ್ಟದಾವ ಇವು? ಎಷ್ಟು? 3,500 ಅಷ್ಟದಾವಲ್ಲ. ಉಳಿತಿದ್ದು ಎಲ್ಲಿಡ್ತಿ ಹುಡುಗಿ? ಕಾಣವಲ್ದಲ್ಲ. ತೊಗೊಂಡೋಗೈತನಪ ಇದೆ. ಇಲ್ಲಿಗೆ ಅಷ್ಟು ಕೊಡ್ತಾನೆ ತಡಿ. ಅದಾವ್ರಿ ಆಂಟಿ. ತಗೋರಪ್ಪ 5,000 ರೂಪಾಯಿ ಇಲ್ಲಪ್ಪ, ಒಂದು 3,500 ರೂಪಾಯಿ ಅದ ನೋಡಪ್ಪ. ಒಂದು 1,500 ರೂಪಾಯಿ ಕಡಿಮೆ ಬಿದ್ದೆ ನೋಡಪ್ಪ. ಇಲ್ಲ ಅದೇ ನಮ್ಮ ರೋಜಾ ಏನಾರು ತೊಗೊಂಡು ಹೋಗೈತೆ ಏನು ಗೊತ್ತಿಲ್ಲಪ್ಪ, ಅದಕ್ಕೆ ಅಲ್ಲಿಲ್ಲ ಖರ್ಚಾಗ್ಯಾವೇನೋ ಅದು ನೆನಪಿಲ್ಲ ನನಗೆ. ತಗೋರಪ್ಪ ಇಷ್ಟ ಆಯ್ತು. ಏನ್ರಿ? ಹೌದ್ರಿ. ಸರಿ ತಗೋರಿ, ಅಷ್ಟ ಕೊಡ್ರಿ. ನೋಡು ಈಗ ಮತ್ತೆ ಯಾವಾಗಾರ ಕೊಡುವಂತ್ರಿ. ಕೊಡ್ರಿ ಆಂಟಿ. ಹಿಡಿಪ ತಗೋ. ಭಾಳ 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 ಥ್ಯಾಂಕ್ಸ್ ರೀ ಆಂಟಿ. ನೀವು ಎಷ್ಟು ಹೆಲ್ಪ್ ಮಾಡಾಕತ್ತೀರಿಪ್ಪ ನನಗೆ. ಅಲ್ಪ ನೀ ನನ್ನ ಅಭಿಮಾನಿ ಅದಿ, ಅಭಿಮಾನಿಗಳಿಗೆ ಎಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ ಯಾಪ? ನಾನು ನಿಮ್ಮ ಅಭಿಮಾನಿ ಸದಾ ಇರ್ತೇನೆ ರೀ ಆಂಟಿ. ನೀನು ನನ್ನ ಅಭಿಮಾನಿ ಆಗಿರೋದು ನನಗೆ ಭಾಳ ಹೆಮ್ಮೆ ಐತೆ ನೋಡಪ್ಪ, ನನಗೆ ಭಾಳ ಖುಷಿ ಐತಿ. ಥ್ಯಾಂಕ್ಸ್ ರೀ ಆಂಟಿ. ಆಂಟಿ ನಂದು ಸ್ವಲ್ಪ ಬೇರೆ ಕೆಲಸ ಐತ್ರಿ ಅರ್ಜೆಂಟ್, ಹೋಗಿ ಬರ್ತೀನಿ ರೀ ಆಂಟಿ. ಹೌದಪ್ಪ, ಹೋಗಿ ಬರ್ಪ ಹೋಗಿ ಬಾ. ಹ್ಞೂ ರೀ ಆಂಟಿ, ನಿಮ್ಮ ಆರೋಗ್ಯ ನೋಡ್ಕೊರಿ ಚಲೋ ತಂಗ. ಹ್ಞೂಪ್ಪ ನೋಡ್ಕೊಂತೀನಿ. ಹ್ಞೂ ರೀ ಆಂಟಿ, ಬರ್ತೇನೆ ರೀ ಆಂಟಿ. ಹೋಗಿ ಬರ್ಪ. ಹಬ್ಬ ಮಸ್ತ್ ಲಾಟ್ರಿ ಹೊಡಿತಾಳೆ. ಒಂದು 1,500 ರೂಪಾಯಿ ಕಡಿಮೆ ಐತಿ ನೋಡು, ಮತ್ತೆ ಅದನ್ನ ಹೆಂಗಾರ ವಸೂಲಿ ಮಾಡೋಣಂತ. ಆತ್ ತಗೋರ ಸಾವಿತ್ರವ, ಓಕೆ ತಗೋ. ನಾವು ನಮ್ಮ ಮನೆಗೆ ಅಯ್ಯ ಕುಂದ್ರೆ ಬೇ ಊಟ ಮಾಡ್ಕೊಂಡು ಹೋಗುವಂತ್ರಿ. ಇಲ್ವಾ, ಮನ್ಯಾಗ ಅಡಿಗೆ ಮಾಡ್ಯಾಳ ಸುಸಿ, ಮತ್ತೆ ನನ್ನ ಮಮ್ಮಾಗ ಬರ್ ಹೊತ್ತಾತ ಸಾಲಿಯಿಂದ. ಓಕೆವ್ವ ಸುಳ ನಾವು ಅದ ಸಪ್ನಾನ ಮಾತಾಡ್ಸ್ಕೊಂಡು ಹೋದ್ರಾತಂತೆ ಬಂದಿವ. ಅಯ್ಯ ಇರ್ಲಿ ರೀ, ಅಡಿಗೆ ಮಾಡಿದ್ದೆ ಇರ್ವಲ್ದಕ್ಕ ಇಲ್ಲಿ ಊಟ ಮಾಡ್ಕೊಂಡ ಹೋಗ್ರಿ ನೀವು. ಹೌದ್ರಿ, ಎಲ್ಲರಿಗೂ ಸೇರಿ ಅಡಿಗೆ ಮಾಡೇನ್ರಿ, ಊಟ ಮಾಡ್ಕೊಂಡ ಹೋಗ್ರಿ. ಹೌದನ್ರಿ? ಆತ್ ತಗೋರ ಹಂಗ ಮಾಡ್ತೇವೆ. ಓಯ್ ನಿನಗ್ ಬುದ್ಧಿಗೆ ಐತಿಲ್ಲ, ಅವ್ರು ಪ್ರೀತಿಯಿಂದ ಹೇಳಾಕತ್ತಾರ ಊಟ ಮಾಡ್ಕೊಂಡು ಹೋಗಂತೆ. ಅದಕ್ಕಾಗ್ಲೇ ತಂದ ಕುಂತ ಬಿಟ್ಟಿಯೇನೆ, ಎದ್ದೋಗು ನಡಿ. ಅತ್ಯಾರ ಮನ್ಯಾಗ ಅಡಿಗೆ ಮಾಡಿಲ್ಲಲ್ರಿಪ್ಪ, ಅದಕ್ಕಂದ್ಯಾರಿ ಚಲೋ ಅಡಿಗೆ ಮಾಡ್ಯಾರಂತ್ರಿ, ಉಂಡೋಗುನ್ರಿ ಅತ್ಯಾರ. ಯಾಕ ಇಲ್ಲಿ ಬರ್ತೇವಂತೆ ಬೇಕಂತ ಅಡಿಗೆ ಮಾಡಿಲ್ಲ ನೀ ಮನ್ಯಾಗ? ಹಂಗಲ್ರಿ ಅತ್ಯಾರ, ಸಪ್ನಾನ ಮಾತಾಡ್ಸೋನು ಹೋಗು ನಡಿ ಅಂದ್ರಲ್ರಿ, ಅರ್ಜೆಂಟಿಗೆ ಹಂಗ ಬರ್ಲಿಲ್ಲನ್ರಿ ನಾನು. ಮತ್ತೆ ಚಿಂಟುನು ಇಲ್ಲೇ ಕರ್ದೇನ್ರಿ, ನಾನು ಇಲ್ಲೇ ಬಾ ಇಲ್ಲೇ ಉಂಡೋಗುನ್ ಅಂತ ಹೇಳಿ ಸಾಲಿಯಿಂದ ಈ ಕಡೆ ಬಾ ಅಂತ ಹೇಳೇನ್ರಿ. ಚಿಂಟು ಇಲ್ಲೇ ಬರ್ತಾನ್ರಿ ಈಗ. ಎಂತ ಕದಿಯ ನೀನು? ಅಲ್ಲ ಅವ್ರು ಅಡಿಗೆ ಮಾಡ್ಕೊಂಡು ಅಡಿಗೆ ಮಾಡೇವಿ ಉಂಡೋಗ ಅಂದ್ರೆ ಒಂದ್ರೆ ಹಂಗ ಹೇಳಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದಿ? ಅವ್ರ್ಯಾಕೆ ಹಂಗ ಇದು ಮಾಡ್ತಾರಿ? ಪಾಪ ಭಾಳ ದಿನಕ್ಕೆ ಬಂದೇವ್ರಿ, ಮತ್ತೆ ಅಡಿಗೆ ಮಾಡಿ ಉಣಿಸಿ ಕಳಿಸ್ತಾರ್ರಿ ಪಾಪ. ಏನಿಲ್ಲ ಚಿಂಟುನ ಇಲ್ಲೇ ಬಾ ಅಂತ ಹೇಳ್ಬಿಟ್ಟ ಅಂತ ನೋಡ್ವಾ. ಇವ್ರ ಮನೆಗೆ ಇರ್ತೇವಿ ಇಲ್ಲೇ ಬಾ ಅಂತ ಹೇಳಿ ಅಂತ. ಅದಕ್ಕೆ ನೀ ಮೊದ್ಲೇನು ಅಡ್ವಾನ್ಸ್ ಆಗಿ ಮಾತಾಡಕತ್ತೀಯೇನು? ಇಲ್ಲೇ ಇರ್ತೇವೆ ಅಂತೇಳಿ ಹಂಗ್ಯಾಕೆ ಹೇಳಿದಿ ಹುಡುಗಗ ಅನ್ನಕತ್ತಿದ್ದೆ. ಅಯ್ಯ ಇರುವಲ್ದ ಕಾದೆ ಉಂಡ್ ಹೋಗತ್ತದು. ಬಾ ರೋಜಾ. ಸಂಗೀತಕ್ಕ ಅಮ್ಮ ಹೇಳ್ಬಾರ. ಯಾಕೆ ಏನಾತ ರೋಜಾ? ಅವ ಮತ್ತೆ ಗಂಗು ಬಂದಾನಲ್ಲೇ ಮನಿಗೆ. ಏನೇ? ಅವ ಗಂಗು ಬಂದ ಮತ್ತೆ ಅಮ್ಮನ ಕಡೆ ರೊಕ್ಕ ಇಸ್ಕೊಳಕತ್ತ ನೋಡು. ಈಗ ಅಮ್ಮ ಕೊಡಕತ್ತಾಳ ಅವಂಗ. ಎದಕ್ ನಿಂತಾನಂತೆ ನಾನು ಇವ ಏನ್ ಬಿಟ್ಟು ನಿಂತಾನ ಇವ? ರೋಜಾ ಅವ ಕೊಡ್ಬೇಡ, ಅವ ಭಾಳ ಸರಿ ಇಲ್ಲವ, ಹೊಲಸದನವ. ಅದ ಹೇಳಕತ್ತೇನೆ ಸಪ್ನ, ನಮ್ಮಮ್ಮ ಅರ್ಥನ ಮಾಡ್ಕೋವಲ್ಲ. ಅವ ಬರೇ ಬಂದ ಅಭಿಮಾನಿ ಅಂತ ಬಂದು ನಿಂದ್ರಾಕತ್ ಬಿಟ್ಟಾನ. ನಮ್ಮಮ್ಮ ಹಾಲು ಕಿಸ್ಕೊಂತ ಅವನ ಜೊತೆ ಮಾತಾಡ್ಕೊಂತ ಆಕಿ ಅವ ಏನ್ ಕೇಳ್ತಾನ ರೊಕ್ಕ ಕೊಡಕತ್ ಬಿಟ್ಟಾಳ ನಮ್ಮಮ್ಮ. ಮನ್ನಿನು ಒಂದು ವಾರದಿಂದ 2,000 ರೂಪಾಯಿ ಇಸ್ಕೊಂಡೋಗಿದ್ದ. ಅವಂಗ ಕೊಡ್ಬೇಡ್ರಿ, ಸರಿ ಇಲ್ಲವ, ರೊಕ್ಕಕ್ಕೆ ಬೆನ್ನತ್ತೇನ ನೋಡವ ನಿಮ್ಮಮ್ಮಗ. ಹೌದು, ನನಗೆ ಅವತ್ತ ಗೊತ್ತಾಗೈತಿ. ಆದ್ರೂ ನಮ್ಮಮ್ಮಗೆ ಸನ್ನಿ ಮಾಡೇನಿ, ನಮ್ಮಮ್ಮ ಕೇಳವಲ್ವ, ನಕ್ಕೊಂತ ಕೊಟ್ಬಿಟ್ಟಾಳ. ಇವತ್ತು ಅದಕ್ಕೆ ಬಂದಾನವ, ರೊಕ್ಕಕ್ಕೆ ಬಂದಾನ. ಆದ್ರೂ ನಮ್ಮಮ್ಮ ನನಗೆ ಬೈದ್ ಕಳ್ಸಿದ್ ನೋಡು, ಹೋಗ್ನಿ ಮೊದಲು ಕಾಲೇಜಿಗೆ ಹೋಗ್ನಿ ಅಂತೇಳಿ. ಅದಕ್ಕೆ ನಿಮಗೆ ಹೇಳಕ್ ಬಂದೆ ನೋಡ. ನೀ ಮೊದಲು ಅವಂಗ ಬೈದ್ ನೀ ಇದು ಮಾಡ್ಬೇಕು ಯವ್ವ, ನೀನು ಅವಂಗ ಗಂಗುಗ ನಮ್ಮ ಮನೆಗೆ ಕಾಲಿಡ್ಬೇಡ ಅಂತ ಹೇಳಿ. ನೀನು ಮೊದಲೆಲ್ಲ ನಾ ಚಲೋ ಅದಾನ ಅಂತೇಳಿ ಅವ್ನ ಮಾತಾಡ್ಸಕ್ ಟ್ರೈ ಮಾಡ್ತಿದ್ದೆ. ಈಗ ನೋಡಿರ ಅವ ಸರಿನೇ ಇಲ್ಲ. ನಮ್ಮಮ್ಮನೂ ಬೈತಿದ್ಲ ಅವ್ನು ಮೊದಲ, ಈಗ ಯಾಕೆ ಹಂಗೆ ಮಾಡಕತ್ತಾನಪ್ಪ? ಅಲ್ಲ ನಿಮ್ಮಮ್ಮ ಎಂತ ಸ್ಟ್ರಿಕ್ಟ್ ಇದ್ಲೆ, ಅವ್ಗೆ ಯಾಕೆ ಹಂಗೆ ಮಾಡಕತ್ತಾಳ ಇವ? ನಿನ್ನ ಮನೆಯರ ಬಿದ್ದಾಳೆ, ಆರಾಮಾಗ್ಯಾಳ, ತನಗ ದವಾಖಾನಿ ತೋರ್ಸ್ಕೊಳಕ್ ರೊಕ್ಕ ಸಾಲವಲ್ವೇ, ಮತ್ತೆ ಅವ್ಗಿನ್ನೇನು ಕೊಡ್ತಿದ್ದಾಳೆ? ನೋಡುವ ಹೇಳಿದ್ರು ತಿಳಿವಲ್ದೆ. ನಾ ಕಾಲೇಜ್ ಹೋಗಿ ಅನ್ನತ್ಲೆ ಮೊದಲು ಹೋಗ್ನಿ ಅಂತ ಬೈದ್ ಕಳ್ಸಾಳ ನನಗೆ. ಅದಕ್ಕೆ ನಿಮಗೆ ಸೀದಾ ಹೇಳಕ್ ಬಂದ್ ನೋಡು. ಎಲ್ಲಾರು ಇಲ್ಲೇ ಕುಂತೀರಿ, ಚಲೋ ಆತ. ಮೊದಲು ಹೇಳ್ಬರ್ರಿ ಅವ್ರಿಗೆ. ಹೇಳ್ದೆ ಅಂತಡಿ, ನಾನೇ ಹೇಳ್ತೇನೆ. ಮೊದಲು ಬೈವಾಕಿಗೆ, ಬೇಷಂಗ್ ಬೈಕಿಗೆ. ಬೈತೆ ನಾಳೆ ನಾನು.